ಸತತ 7 ತಿಂಗಳಿನಿಂದ ಅಯೋಧ್ಯೆಯಲ್ಲೇ ಇದ್ದು ರಾಮನ ಮೂರ್ತಿಯನ್ನ ಕೆತ್ತಿದ್ದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಆಗಮಿಸಿದ್ದು ಬಾಲರಾಮನ ಮೂರ್ತಿಯ ಶಿಲ್ಪಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಈ ಸಂದರ್ಭ ಏರ್ಪೋರ್ಟ್ನಲ್ಲಿ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಯೋಧ್ಯೆಯಿಂದ ಬಂದಿಳಿದಂತಹ ಅರುಣ್ ಯೋಗಿರಾಜ್ಗೆ ಅದ್ದೂರಿಯಾದಂತಹ ಸ್ವಾಗತವನ್ನು ಕೋರಲಾಗಿದೆ. ಅಯೋಧ್ಯೆಯಿಂದ ಸೀದಾ ಬೆಂಗಳೂರಿಗೆ ಬಂದಿದ್ದಾರೆ ಅರುಣ್ ಯೋಗಿರಾಜ್. ಬಂದಂತಹ ಸಂದರ್ಭದಲ್ಲಿ ತಮ್ಮ ಮಗಳನ್ನ ಅಪ್ಪಿ ಮುದ್ದಾಡಿದ್ದಾರೆ. ಅದಾದ ಬಳಿಕ ಕುಟುಂಬಸ್ಥರೊಂದಿಗೆ ಕಿರು ಭೇಟಿಯನ್ನ ಮಾಡಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮೈಸೂರಿನ ಪೇಟ ತೊಡಿಸಿ ಶಾಲನ್ನ ಹಾಕಿ ಅವರಿಗೆ ಸನ್ಮಾನವನ್ನ ಕೂಡ ಮಾಡ್ತಾ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಹೆಮ್ಮೆಯಿಂದ ಹಾಗೆ ಅತ್ಯಂತ ಗೌರವದಿಂದ ಅವರನ್ನ ಸ್ವಾಗತಿಸಲಾಗಿದೆ. ಕುಟುಂಬಸ್ಥರು ಮತ್ತು ರಾಮ ಭಕ್ತರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಇನ್ನು ಅರುಣ್ ಯೋಗಿರಾಜ್ ಕೂಡ ಖುದ್ದು ಮಾತನಾಡ್ತಾ ಇಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಗುರುಗಳಿಗೆ ಮತ್ತು ನನ್ನ ಆನ್ಸಿಸ್ಟರ್ಸ್ಗೆ ಧನ್ಯವಾದ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಮಾತನಾಡಿ ರಾಮನ ಮೂರ್ತಿಯನ್ನು ಕೆತ್ತೋದಕ್ಕೆ 7 ತಿಂಗಳಿನಿಂದ ಶ್ರಮಿಸಿದ್ದೆ ಸತ್ಯ. ಶ್ರೀರಾಮನೇ ಮೂರ್ತಿಯನ್ನ ಕೆತ್ತನೆ ಮಾಡಿಸ್ಕೊಂಡಿದ್ದಾರೆ. ಮಂದಿರಕ್ಕೆ ಬೇಕು ಅಂತ ಹೇಳಿದ್ರೆ ಟನ್ ಗಟ್ಲೆ ಚಿನ್ನವನ್ನ ಕೊಡೋದಕ್ಕೆ ತಯಾರಿದ್ರು. ಆದ್ರೆ ಇಲ್ಲಿಯದ್ದೇ ಕಲ್ಲು, ಇಂತಹದ್ದೇ ಶಿಲ್ಪಿ ಆಗಬೇಕು ಅಂತ ಹೇಳಿ ಇದೆಲ್ಲವೂ ಕೂಡ ಸ್ವತಃ ದೇವರೇ ಮಾಡಿಸಿಕೊಂಡಿರೋದು. ಇನ್ನು ನಿಮ್ಮೆಲ್ಲರ ಪ್ರೀತಿ ಗೌರವಗಳನ್ನ ನೋಡುವಂತ ಸಂದರ್ಭದಲ್ಲಿ ಕಲೆಗೆ ಸಿಕ್ಕ ಗೌರವ ಇದು ಅನ್ನಿಸ್ತಿದೆ ಅಂತ ಅರುಣ್ ಯೋಗಿರಾಜ್ ಮಾತನಾಡಿದ್ದಾರೆ. ನಾನೂರ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ತಾವು ಕೆತ್ತಿರುವಂತ ಶಿಲ್ಪಿ ಲೋಕಾರ್ಪಣೆ ಆಗಿದೆ ಸರ್. ಇದ್ರ ಬಗ್ಗೆ ಹೇಳೋದಲ್ಲ ಸರ್. ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಗಲಿ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತಹ ವಿಷಯ. ಈ ಒಂದು ಅವಕಾಶ ಸಿಗೋದಕ್ಕೆ ಭಗವಂತರಲ್ಲಿ ಜೊತೆಗೆ ಈ ಒಂದು ನನಗೆ ಅದೇ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರ್ತಾ ಇದ್ದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಈ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ್ರೆ ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ನಮ್ಮೆಲ್ಲರ ಈ ಒಂದು ಸನ್ನಿವೇಶ ನನಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ನನಗೆ ಒಂದು ಉದ್ದೇಶ ಇಷ್ಟ ಇದ್ದಿದ್ದು, ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂತದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ
ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ನಲ್ಲೂ ಕೂಡ ಮೈಸೂರು, ಗೆದ್ದಿರೋರು ಕೂಡ ಮೈಸೂರು ಅವರೇ. ನಲ್ಲೂ ಕೂಡ ಮೈಸೂರು, ಗೆದ್ದಿರೋರು ಕೂಡ ಮೈಸೂರು ಅವರೇ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ಪ್ರಪಂಚ ಎಲ್ಲಾ ಕಡೆ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನು ಅಲ್ಲಿ ಇದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಅಂತದ್ರಲ್ಲಿ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನಾನು ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋರ ಪ್ರೀತಿಗೆ ನನ್ನ ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ.